ಸಲ ಓಟ್ ಹಾಕ್ಲಿಕ್ಕೆ ಇಲ್ಲೋ ಹಾಕಾರ ಈಗ ನೆಕ್ಸ್ಟ್ 3-4 ಎಲೆಕ್ಷನ್ ಹಾಕಿದವಲ್ರಿ. ಹಾ ಈಗ ಈ ಸಲ ಯಾರಿಗೆ ಹಾಕ್ಬೇಕಂತ ಮಾಡ್ರಿ? ನಾ ಬಿಜೆಪಿ ಬಿಜೆಪಿಗೆ ಹಾಕ್ತೀರಿ. ಸೊ ಇಲ್ಲಿ ಯಾರು ಆರಿಸಿ ಬರ್ಬೇಕಂತದ ನಿಮಗೆ? ನಿಮ್ಮ ಚಿಕ್ಕೋಡಿ ಇದಕ್ಕೆ ಜೊಲ್ಲೆ ಅವ್ರ ಈಗ ಆಲ್ರೆಡಿ ಇದಾರ, ಅವರೇ ಬರ್ಬೇಕಂತ. ಅವರೇ ಬರ್ಬೇಕು ಸರ್. ಇಲ್ಲಿ ಹಿಂದೆ ಹತ್ಲಿರಿ ಸರ್. ಈಗ ಹಂಗ ತಗೊಂಡೋಗಿರಿ ಮತ್ತೆ ಎಲ್ರಿ ನನಗ ಲೋಕಸಭಾ ಚುನಾವಣೆದಾಗ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಬಿಜೆಪಿ ಬಿಜೆಪಿ ಸರ್. ಎಷ್ಟೋ ಮಂದಿ ಇಲ್ಲಿ ಕಾಂಗ್ರೆಸ್ ಅಂತಂದ್ರಿ, ಇಲ್ಲಿ ರಾಹುಲ್ ಗಾಂಧಿ ಅವರು ಬರ್ಬೇಕಂತಂದ್ರು, ಅವ್ರಿಗೆ ಏನ್ ಹೇಳ್ತೀರಿ? ಅವ್ರಿಗೇನು ಹೇಳಕ್ಕೆ, ನಮ್ಮ ದೇಶ ಉಳಿಬೇಕಾದ್ರೆ ನಾವು ಬಿಜೆಪಿ ಮಾಡಬೇಕು. ನಮ್ಮ ಈ ಎಲ್ಲ ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿ ಮಾಡಬೇಕು. ಈಗಾಗಲೇ ನೀವು ಕೆಲವೊಂದು ಈಗ ಬೆಂಗಳೂರಲ್ಲಿ ನಡೀತಾ ಇರೋ ಅಂತ ನೋಡಿ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿವೇಶನದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರು. ಇನ್ನು ಮುಂದೆ ಏನಾಗಬೇಕಾಗಿತ್ತು? ಅದಕ್ಕಾಗಿ ಆ ಥರ ನೋಡಿದ್ರೆ ನಾವು ಹಿಂದುತ್ವನ ಉಳಿಸ್ಬೇಕಂದ್ರೆ ಮಾಡ್ಬೇಕಂದ್ರೆ ಬಿಜೆಪಿ ಮಾಡಬೇಕು. ನಿಮ್ಮ ಓಟು ಯಾರಿಗೆ? ನಮ್ಮ ಓಟ್ ಕಾಂಗ್ರೆಸ್ಗೆ ಆಗೋದ್ರಲ್ಲ ಹೆಸರಿಗೆ. ಕಾಂಗ್ರೆಸ್ಗೆ ಆಗೋದು. ಕಾಂಗ್ರೆಸ್ ಎದಕ್ಕೆ ರೀ ಸರ? ಕಾಂಗ್ರೆಸ್ ಯಾಕಂತಂದ್ರೆ ಅವ್ರು ಈಗ ಕರ್ನಾಟಕದಾಗ ಏನು ಆಶ್ವಾಸನೆ ಕೊಟ್ಟಿದ್ರಲ್ಲ, ಅವ್ರ ಎಲ್ಲ ಜಾರಿ ಮಾಡಿದಾರೆ ಅವನ್ನೆಲ್ಲ ಆಶ್ವಾಸನೆಗಳು. ಈ ಮೋದಿ ಸಗತ್ಯಕ್ಕೆ ಅವ್ರೇನು ಹೇಳ್ಕೊತ ಹೋಗಾನಿಲ್ಲ, ಬರೀ ಅದೇನೋ ಕಪ್ ಹಣ ತರ್ತಾನಂದ ವಿದೇಶದಿಂದ, ಅದು ಬಂದಿಲ್ಲ. ಒಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತಾನಂದ, ಅದು ಒಂದಿಲ್ಲ. ಈಗ ಇಲ್ಲಿ ಬಿಜೆಪಿ ಕಡೆಯಿಂದ ಒಬ್ರು ಇದಾರ, ಈಗ ಅವ್ರಿಗೂ ಕೇಳೇ ಬಿಡೋಣ ಸರ್. ನೀವೇನಂತೀರಿ ಸರ್ ಅವ್ರ ಮಾತಿಗೆ? ಏನು ಹೇಳ್ತಿದ್ರೆ, ಕರ್ನಾಟಕದ ರಾಜ್ಯದಲ್ಲಿ ಇನ್ನೂ ಏನು ಅಭಿವೃದ್ಧಿ ಆಗಬೇಕಾಗೈತಿ? ಸಾಕಷ್ಟು ಅಭಿವೃದ್ಧಿ ಕೊಟ್ಟಿದ್ದಾರೆ ಬಿಜೆಪಿ ಅವರು. ನರೇಂದ್ರ ಮೋದಿ ಅಂದರೆ ಇವತ್ತಿಗೆ ನೋಡ್ರಿ ನಮ್ಗೆ ಏನಿಲ್ಲ ಅನ್ಬೇಕು. ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ 4,000 ರೂಪಾಯಿ ಬರ್ತಾಯಿದೆ. ರೈತರಿಗಾಗಿ 4,000 ರೂಪಾಯಿ ಬಂದಿದೆ. ಅದೇ 4,000 ರೂಪಾಯಿನ ರಾಜ್ಯ ಸರ್ಕಾರ ಬಂದ್ ಮಾಡಿದೆ. ಇಷ್ಟು ಹುಡುಗರು ಇರ್ತಾರ, ಇವ್ರಿಗೆ ಬಸ್ ಸಿಗ್ತದ? ಆದ್ರೆ ಬಸ್ ಫ್ರೀ ಮಾಡ್ಯಾರಲ್ಲ. ಫ್ರೀ ಮಾಡಿದಾರ, ಹೆಣ್ಮಕ್ಳು ಹೋಗ್ತಾರ, ಈ ಸಾಲಿ ಹುಡುಗರು ಎಲ್ಲಿ ಬೇಕಾ? ಫ್ರೀ ಅಂದ್ರೆ ಇರುವಂಥ ಹೆಣ್ಮಕ್ಳು ನಮ್ಮ ಕರ್ನಾಟಕದವ್ರು ಅಲ್ರಿ, ಅವ್ರು ನಮ್ಮ ಕರ್ನಾಟಕದವ್ರಲ್ಲ. ಆದ್ರೆ ಈ ಹುಡುಗರಿಗೆ ಹೋಗ್ಲಿಕ್ಕೆ ಆಗವಲ್ತಲ್ಲ, ಈ ಹುಡುಗರಿಗೆ ಬಸ್ ಸಿಗವಲ್ತಾಗ್ಯದ. ಹೋಗ್ತಾ ಇದಾರಲ್ಲ ದಿನ. ಅವ್ರು ಇಲ್ಲ, ಈ ನೋಡ್ರಿ ಬೇರೆ ಊರಿಂದ ಬರುವಂತ ಹುಡುಗರೆಲ್ಲ ಬಸ್ದಾಗ ಹೋಗ್ತಾರು. ಅವ್ರ ಕಡೆಯಿಂದ ವಿಶೇಷವಾಗಿ ನಾವು ಒಂದು ಅಭಿವೃದ್ಧಿ ಕೆಲಸವನ್ನು ನಾವು ನೋಡಿ ಅಲ್ರಿ. ನಾವು ಅವ್ರು ಏನೋ ಮಾಡಿದಾರೆ ಇವರೇ ಹೇಳ್ಬೇಕ್ರಿ. ಇಲ್ಲೇ ಮುಂದಾರ, ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಬಸ್ ಸ್ಟ್ಯಾಂಡ್ ಎಲ್ಲ ಮಾಡೋರು ಇದಾರ. ಮತ್ತೆ ಅವ್ರು MP ಇದ್ರಲ್ರಿ 5 ವರ್ಷ ಇದ್ರೆ ಅವ್ರು ಮಾಡ್ಬೇಕಲ್ಲ. MLA ಮೇಲೆ ಯಾಕ್ರಿ? MLA ಅಂತೂ 99 ಕೆಲಸ ಮಾಡಿದಾರೆ, 99% ಕೆಲಸ ಮಾಡ್ಯಾರ. ಇವ್ರು ಸಂಸದರಲ್ಲ, ಇವ್ರಿಗೂ ಕೋಟಿ ಗಂಟ್ಲೆ ಅನುದಾನ ಬರ್ತೈತಲ್ಲ, ಅವ್ರು ಯಾಕೆ ಮಾಡಿಲ್ರಿ ಬಸ್ ಸ್ಟ್ಯಾಂಡ್? ಅವ್ರದ್ದು ಒಂದು ಅಷ್ಟು ಜಾನ ಇದ್ರೆ ಅವ್ರೊಂದು ಬಂದ್ ಮಾಡ್ಬೇಕಾಗಿತ್ತಲ್ಲ ಬಸ್ ಸ್ಟ್ಯಾಂಡ್. ಅದೇ ರೀತಿ ಸ್ಥಳೀಯ MLA ನಮ್ಮ ಉದಾಹರಣೆ ಗ್ರಾಮನ ಸುಧಾರಿಸ್ಬೇಕು. ಎಮ್ಕಮಡಿ ಕ್ಷೇತ್ರ ಯಾರ್ದು? ಎಮ್ಕಮಡಿ ಕ್ಷೇತ್ರ ಯಾರ್ದು? ಎಮ್ಕಮಡಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಅವ್ರದ್ದು. ಅವ್ರು ಸುಧಾರಣೆ ಮಾಡ್ಬೇಕಲ್ಲ, MP ಮಾಡ್ಬೇಕಂತ ಕಾಯ್ದೆಯಲ್ಲ. ಸತೀಶ್ ಜಾರಕಿಹೊಳಿ ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕ್ರಿ? ಪ್ರತಿ ಒಂದು ಕೆಲಸಗಳೆಲ್ಲ ಸತೀಶ್ ಜಾರಕಿಹೊಳಿನ ಮಾಡಿದಾರೆ. ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಾಗ ಜಾರಕಿಹೊಳಿ ಅವರು ಆರಿಸಿ ಬರ್ಬೇಕು ಅಂತ ನಿಮ್ದದ? ಅವ್ರು ಪೂರಾ ಬೆಂಕೇರಿ ಅವರು ಬರ್ಬೇಕಂತ ಅವರ ಬರಾರ. ನಿಮಗ ವಾಪಸ್ ಬಿಜೆಪಿನ ಬರ್ಬೇಕಂತ ನಮ್ದು ಬರ್ಬೇಕು, ಮತ್ತ ಜೊಲ್ಲೆ ಸಾಹೇಬ್ರನ್ನ ಆಡಳಿತ ಮಾಡ್ಬೇಕಂತ ನಿಮ್ದು. ಈ ಗುದ್ದಾಟದ ಅಗದಿ ಕಾವದರಿ ಇಲ್ಲೇ ಒಬ್ರು ಇದಾರಿ ಇಲ್ಲಿ. ಸರ ಬರ್ರಿ ಸರ. ನಿಮಗೆ ಏನೇನು ತ್ರಾಸ ಆಗ್ಲಿಕ್ಕೆ ಸರ್ಕಾರ ಕಡೆಯಿಂದ? ಇಲ್ಲ ನಿಮ್ಮ ಓಟು ಯಾರಿಗೆ? ನಮ್ಮ ಓಟ್ ಕಾಂಗ್ರೆಸ್ಸಿಗೆ. ಈಗ ಆಲ್ರೆಡಿ ಬಿಜೆಪಿ ಅದ. ಸೊ ಹೋಗ್ತಿದ್ದ ಎಲ್ಲ ಹೋಗಿ ಬಿಡ್ತೀವಿ, ಕಲಾಸ ಆಗ್ತಿದೆ. ಅವ್ರು ಏನು ಕೆಲಸ ಮಾಡಿಲ್ಲ ಅಂತ? ಕೆಲಸ ಮಾಡ್ತಾರೆ, ಏನೂ ಕೆಲಸ ಮಾಡಿಲ್ಲ. ಸೊ ಈ ಸಲ ನೀವು ಕಾಂಗ್ರೆಸ್ ಅನ್ನ ಗೆಲ್ಸ್ಬೇಕಂತ ಮಾಡ್ರಿ. ಕಾಂಗ್ರೆಸ್ 100% ಬರ್ತೈತಿ, ಗೆಲ್ಸೋದಲ್ಲ ಬರ್ತೈತಿ. ನಿಮಗೆ ಯಾವ ಅಭ್ಯರ್ಥಿ ನಿಮಗೆ ಇಷ್ಟ ಜಾಸ್ತಿ? ಪ್ರಕಾಶ್ ಹುಕ್ಕೇರಿ ನಿಂತ್ರೆ ಚಲೋ ಆಗ್ತಿದೆ. ಪ್ರಕಾಶ್ ಹುಕ್ಕೇರಿ ಅವ್ರು ನಿಂತ್ರೆ ನಿಮ್ಗೆ ಏನು ಅನಿಸ್ತದೆ ಸರ್? ಜೊಲ್ಲೆ ಒನ್ಲಿ ಬಿಜೆಪಿ. ನೀವು ಬಿಜೆಪಿ? ಕಟ್ಟರ ಬಿಜೆಪಿ. ನಾವು ನೋಡ್ರಿ 5 ವರ್ಷ ರಾಮ್ಲೀಲಾ ಎಲ್ಲಿತ್ತು, ಈಗ ರಾಮ್ಲೀಲಾ ಬತ್ ನಮ್ಮ ಹಿಂದುತ್ವ ಎಲ್ಲರ ಈ ತರ ರಾಜಕಾರಣ ಏನಿಲ್ಲ, ಹಿಂದೂ ರಾಷ್ಟ್ರ. ಸೊ ಅಯೋಧ್ಯೆಯಾಗಿನ ರಾಮ ಮಂದಿರ ಸಲುವಾಗಿ ನೀವು ಓಟ್ ಹಾಕ್ತಿರೋ? ಎಲ್ಲ ಅದಿಲ್ಲ, ನಮ್ಮ ಹಿಂದುತ್ವ ಸಲುವಾಗಿ. ಹಿಂದುತ್ವ ಸಲುವಾಗಿ ಬಿಜೆಪಿ ಮಾಡೋರು ನಾವು. ಕಟ್ಟರ ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.